ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ರಾಜ್ಯದಲ್ಲಿ ಒಂದೇ ವರ್ಷದಲ್ಲಿ 68,000 ಏಡ್ಸ್ ಕೇಸ್ ಪತ್ತೆಯಾಗಿದೆ. ಒಂದೇ ವರ್ಷದಲ್ಲಿ ಅಂದರೆ 2023-24ನೇ ಸಾಲಿನಲ್ಲಿ 68,450 HIV ಪ್ರಕರಣಗಳು ವರದಿಯಾಗಿವೆ ಅನ್ನೋ ಒಂದು ಮಾಹಿತಿ ಇದೆ. ಇದನ್ನು ಸ್ವತಃ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರೇ ಹೇಳಿರೋದು. ಸೊ ಇದು ಒಂದು ವರ್ಷಕ್ಕೆ 68,450 ಕೇಸ್ ಅಂದರೆ ಹತ್ತತ್ರ 1 ಲಕ್ಷ ಕೇಸ್ ಆಗ್ತಾ ಇದೆ. ಒಂದು ರೀತಿ ಯೋಚನೆ ಮಾಡಿದ್ರೆ ಭಯನೇ ಆಗುತ್ತೆ. ಇದು ಒಂದು ರೀತಿಯ ಮಾರಣಾಂತಿಕ ಹಾಗೂ ಅಂಟು ರೋಗ ಅಂತಾನೆ ಎಲ್ರಿಗೂ ಗೊತ್ತಿರುವಂತಹ ವಿಚಾರ. 68,000 ಒಂದೇ ವರ್ಷಕ್ಕೆ ಕೇಸ್ಗಳು ಪತ್ತೆ ಆಗ್ತಾ ಇದೆ ಅಂದರೆ ಎಲ್ಲಿ ಹೋಗ್ತಾ ಇದೆ ನಮ್ಮ ಸಮಾಜ? ನಮ್ಮ ಜನ ಅವರ ಆರೋಗ್ಯದ ಬಗ್ಗೆ ಯಾವ ರೀತಿಯಾಗಿ ಕಾಳಜಿ ಮಾಡ್ಕೊಳ್ತಾ ಇದ್ದಾರೆ? ಒಂದು ಹೆಣ್ಣಾಗಿರಬಹುದು ಅಥವಾ ಗಂಡಾಗಿರ್ಬಹುದು, ಯಾರೇ ಆಗಿರಲಿ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ಅಲ್ವಾ? ಸೊ ನಾವು ಸಹ ನಮ್ಮ ಸೇಫ್ಟಿಗಳನ್ನು ನೋಡ್ಕೋಬೇಕು. ಇನ್ನು ಯಾರೋ ಒಬ್ಬರು ಮಾಡೋ ತಪ್ಪಿಂದ ಏನು ಮಾಡದೇ ಇರುವಂತಹ ಅಮಾಯಕರು ಕೂಡ ಇದರಲ್ಲಿ ಬಲಿಯಾಗ್ತಾರೆ. ಇದು ಒಂದು ಅಂಟು ರೋಗ ಆಗಿರೋದ್ರಿಂದ ಗೊತ್ತಿದ್ದು ಗೊತ್ತಿಲ್ಲದೇನೋ ಆಗುವಂತಹ ಒಂದು ತಪ್ಪಿಂದ ಒಬ್ರು ಮಾಡೋದಕ್ಕೋಸ್ಕರ ಇನ್ನೊಬ್ರು ಸಹ ಈ ಒಂದು ಕಾಯಿಲೆಗೆ ತುತ್ತಾಗ್ತಾ ಇರ್ತಾರೆ. ಇನ್ನು ಇದರಲ್ಲಿ ಸಮಾಜ ಈ ರೀತಿಯಾದಂತಹ ವ್ಯಕ್ತಿಗಳನ್ನು ಯಾವ ರೀತಿ ನೋಡ್ತಾರೆ? ಸಮಾಜದಲ್ಲಿ ಬದುಕಲೇಬಾರ್ದು, ತಾನಾಗಿ ಏನಾದರೂ ಒಂದು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗ್ಬೇಕು, ಆ ರೀತಿಯಾಗಿ ಒಂದು ಮನುಷ್ಯನ ಟ್ರೀಟ್ ಮಾಡ್ತಾರೆ. ಇಷ್ಟೆಲ್ಲ ಇದ್ದು, ಇಷ್ಟೆಲ್ಲ ಗೊತ್ತಿದ್ದು ಯಾಕೆ ಜನ ಬದಲಾಗ್ತಾ ಇಲ್ಲ? ಇನ್ನು ಸರ್ಕಾರನೂ ಅಷ್ಟೇ ಈ ಒಂದು ವಿಚಾರವಾಗಿ ಗ್ರಾಮೀಣ ಭಾಗಗಳಲ್ಲಾಗಿರಬಹುದು, ಈ ಸಿಟಿ ಈ ಭಾಗಗಳಲ್ಲಾಗಿರಬಹುದು, ಇದನ್ನು ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಮಾಡಬೇಕು. ಈ ಏಡ್ಸ್ ಅನ್ನೋ ಮಾರಾಮಾರಿ ಬಗ್ಗೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ. ಕೊರೋನಾ ಆಯಿತು, ಈಗ ಡೆಂಗ್ಯೂ ಹರಡ್ತಾ ಇದೆ. ಇನ್ನು ಇದು ಒಂದು ವರ್ಷಕ್ಕೆ 68,450 ಕೇಸ್ಗಳು ಪ್ರಕರಣ ದಾಖಲಾಗ್ತಾ ಇದೆ ಅಂದರೆ ಯಾವ ರೀತಿ ಇದು ಹೆಚ್ಚಾಗ್ತಾ ಇದೆ? ಸೇಫ್ಟಿ ಅನ್ನೋದಿದೆ, ಸೇಫ್ಟಿ ಮಾಡ್ಕೋಬೇಕನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಚಾರ. ಇಷ್ಟೆಲ್ಲ ಇದ್ರೂ ನಮ್ಮ ಜನ ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ? ಹಿಂದೆ ಅಂದರೆ 10 ವರ್ಷಗಳ ಹಿಂದೆ ಇದೇ ವಿಚಾರವಾಗಿ ಅರಿವು ಮೂಡಿಸ್ಬೇಕು ಅನ್ನೋ ಒಂದು ವಿಚಾರವಾಗಿ ಕಾರ್ಯಕರ್ತರನ್ನ ತಗೊಳ್ತಾ ಇದ್ರು ಸರ್ಕಾರ. ಈಗ ಆಶಾ ಕಾರ್ಯಕರ್ತರು ಅಂತ ಏನಿದ್ದಾರೆ ಆ ರೀತಿ. ಆದರೆ ಈಗ ಸರ್ಕಾರಕ್ಕೆ ಒಂದು ರೀತಿಯಾಗಿ ಅನುಕೂಲ ಅಂದರೆ ಈ ರೀತಿ ಕಾರ್ಯಕರ್ತೆಯರನ್ನ ನೇಮಿಸ್ಕೊಂಡು ಅವರಿಗೆ ಸಂಬಳ ಕೊಟ್ಟು ಈ ರೀತಿ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳು ಮಾಡಬಹುದಲ್ವಾ? ಇದು ದೊಡ್ಡ ಹೆಮ್ಮರವಾಗಿ ಬೆಳೀತಾ ಇದೆ. ಕೊರೋನಾ ಬಂದಾಗ ಎಷ್ಟೆಲ್ಲ ಸಾವು ನೋವುಗಳಾಯಿತು. ಇನ್ನು ಈಗ ಡೆಂಗ್ಯೂ ಕೇಸ್ಗಳು ಮತ್ತೆ ಅದು ಸಹ ಹೆಚ್ಚಾಗ್ತಾ ಇದೆ, ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಇನ್ನು ಈಗ ಈ ಒಂದು ಪ್ರಕರಣ ಹತ್ತತ್ರ 1 ಲಕ್ಷ ನಮ್ಮ ರಾಜ್ಯದಲ್ಲಿ ಒಂದೇ ವರ್ಷಕ್ಕೆ ವರದಿ ಆಗ್ತಾ ಇದೆ. ಈ ರೀತಿಯ ಪ್ರಕರಣಗಳು ಅಂದರೆ ಸರ್ಕಾರ ಇದ್ರ ಬಗ್ಗೆನೂ ಸ್ವಲ್ಪ ಅರಿವು ಮೂಡಿಸುವಂತಹ ಕಾರ್ಯಗಳು ಮಾಡಬೇಕಾಗುತ್ತೆ. ಇನ್ನು ನಮ್ಮ ಆರೋಗ್ಯ ನಮ್ಮ ಕೈಲಿ ಅನ್ನೋ ಹಾಗೆ ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡ್ಕೋಬೇಕು. ಇನ್ನು ಈ ಡ್ರಗ್ಸ್ ಮತ್ತು ಇನ್ಸುಲಿನ್ ಅಂತ ಏನು ಹೇಳ್ತೀವಿ, ಅದು ಸಹ ಈ ಒಂದು ಅಂಟು ರೋಗಕ್ಕೆ ಕಾರಣವಾಗ್ತಾ ಇದೆ. ಯಾವ ರೀತಿ? ಈ ಡ್ರಗ್ಸ್ ಅನ್ನೋದು ಈಗ ಮಾತ್ರೆ ರೂಪದಲ್ಲಿ ಸಹ ಸಿಗ್ತಾ ಇದೆ. ಇನ್ನು ಇನ್ಸುಲಿನು ಅದನ್ನು ಒಬ್ಬರು ತಗೊಂಡಿರ್ತಾರೆ, ಮತ್ತೆ ಇನ್ನೊಬ್ರು ತಗೊಳ್ತಾರೆ, ಹಾಗೆ ಇನ್ನೊಬ್ರು, ಹೀಗೆ ಒಬ್ರು ತಗೊಂಡುವಂತಹ ಇನ್ಸುಲಿನ್ನ ಮತ್ತೆ ಇನ್ನೊಬ್ರು ಆ ರೀತಿ ತಗೊಳ್ತಾ ಹೋದಾಗ ಯಾರಾದರೂ ಒಬ್ರಿಗೆ ಅದರಲ್ಲಿ ಏಡ್ಸ್ ಅನ್ನೋದಿದ್ರೂ ಸಹ ಅದು ಮತ್ತೊಬ್ರಿಗೆ ಹರಡ್ತಾ ಹೋಗುತ್ತೆ. ಈ ವಿಚಾರವಾಗಿ ನಾವು ಕೇಳಿದ್ದೀವಿ, ಎಷ್ಟೋ ಜನ ಕಾಲೇಜು ವಿದ್ಯಾರ್ಥಿನಿಯರು ಸಹ ಈ ಒಂದು ಡ್ರಗ್ಸ್ ಅನ್ನು ಅಡಿಕ್ಟ್ಗೆ ಆಗ್ತಿದ್ದಾರೆ. ಕಾಲೇಜು ವಿದ್ಯಾರ್ಥಿಗಳು ಇದಕ್ಕೆ ಜಾಸ್ತಿ ಅಡಿಕ್ಟ್ ಆಗ್ತಾ ಇದ್ದಾರೆ. ಸೊ ಈ ಒಂದು ವಿಚಾರವಾಗಿ ಪೋಷಕರು ಸಹ
ತಮ್ಮ ಮಕ್ಕಳು ಕಾಲೇಜಿಗೆ ಹೋದ ಮೇಲೆ ಆಗಿರಬಹುದು, ಬಂದಾಗ ಆಗಿರಬಹುದು, ಏನು ಮಾಡ್ತಿದ್ದಾರೆ ಅವ್ರ ಬಗ್ಗೆ ಸ್ವಲ್ಪ ನಿಗಾ ಇಡಬೇಕು. ಈ ಒಂದು ಡ್ರಗ್ಸ್ ಅನ್ನೋ ವಿಚಾರಕ್ಕೆ ಅಡಿಕ್ಟ್ ಆಗದಂತೆ ನೋಡ್ಕೊಳ್ಬೇಕು. ಇದು ಬರೀ ಕಾಲೇಜು ವಿದ್ಯಾರ್ಥಿನಿಯರಿಗಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಸಹ ಇದೊಂದು ಮಾಹಿತಿ ಅಂತಾನೆ ಹೇಳ್ಬೋದು ನಾವು. ಯಾಕಂದ್ರೆ ಬರೀ ವಿದ್ಯಾರ್ಥಿನಿಯರು ಮಾತ್ರ ತಗೊಳ್ತಾ ಇಲ್ಲ, ಇದನ್ನ ಎಲ್ಲರೂ ಸಹ ತಗೊಳ್ತಿದ್ದಾರೆ. ಈ ಡ್ರಗ್ಸ್ ಅನ್ನೋದಾಗಿರ್ಬಹುದು, ಇನ್ಸುಲಿನ್ ಆಗಿರಬಹುದು. ಸೊ ಈ ಏಡ್ಸ್ ಅನ್ನೋ ಒಂದು ಮಾರಿ ಎಮ್ಮಾರಿಯಾಗಿ ಬದಲಾಗ್ತಾ ಇದೆ. ಹಾಗಾಗಿ ನಮ್ಮ ಆರೋಗ್ಯವನ್ನ ನಾವೇ ಕಾಪಾಡ್ಕೊಳ್ಬೇಕಂತ ಹೇಳ್ತಾ, ಇದಾಗಿತ್ತು ಈ ಕ್ಷಣದ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.